ನಮ್ಮೂರಲ್ಲಿ ನ್ಯೂಸ್ 18 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆಶಿಕ್ ಮುಲ್ಕಿ. ಇವತ್ತಿನ ನಮ್ಮೂರಲ್ಲಿ ನ್ಯೂಸ್ 18 ವಿಶೇಷ ಕಾರ್ಯಕ್ರಮದಲ್ಲಿ ನಾವು ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನಲ್ಲಿದ್ದೀವಿ. ಇಂಡಿ ನಗರ ಪ್ರದೇಶದಿಂದ ಕೇವಲ 4 ಕಿಲೋಮೀಟರ್ ದೂರದ ರಸ್ತೆಯ ದುಸ್ಥಿತಿಯ ಬಗ್ಗೆ ಇವತ್ತು ವರದಿಯನ್ನು ಮಾಡ್ತಾ ಇದ್ದೇವೆ. 10 ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸುವಂಥ ಹಳೆ ಇಂಗಳಗಿ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ. ಇದರಿಂದಾಗಿ ಅಲ್ಲಿರುವಂಥ ಗ್ರಾಮಸ್ಥರಿಗೆ ಭಾಳ ತೊಂದರೆ ಆಗ್ತಿದೆ ಅನ್ನುವಂಥದ್ದು ಅವರ ಆಕ್ರೋಶ. ಕಳೆದ 10-20 ವರ್ಷಗಳಿಂದ ಈ ಒಂದು ರಸ್ತೆಯನ್ನು ನಿರ್ಮಾಣ ಮಾಡಿಕೊಡುವಂತೆ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಆಸ್ಪತ್ರೆಗೆ ಹೋಗೋದಕ್ಕೆ, ಮಕ್ಕಳನ್ನು ಶಾಲೆಗೆ ಕಳಿಸೋದಕ್ಕೆ, ಜೊತೆಗೆ ರೈತರಿಗೆ ತಾವು ಬೆಳೆದಿರುವಂಥ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ತಲುಪಿಸೋದಕ್ಕೂ ಕೂಡ ಆಗದೇ ಇರುವಂಥ ಪರಿಸ್ಥಿತಿಯಲ್ಲಿ ಗ್ರಾಮಸ್ಥರು ಇರುವಂಥದ್ದು. ಹಾಗಿದ್ರೆ ಈ ಗ್ರಾಮಸ್ಥರ ಆಕ್ರೋಶದ ನುಡಿಗಳೇನು, ಇವ್ರಿಗಾಗ್ತಾ ಇರುವಂಥ ಸಮಸ್ಯೆಗಳೇನು ಅನ್ನೋದನ್ನು ಇವತ್ತಿನ ನಮ್ಮೂರಲ್ಲಿ ನ್ಯೂಸ್ 18ನಲ್ಲಿ ನೋಡ್ತಾ ಹೋಗೋಣ. ಮಳೆ ಆಗಿದೆ ಎಲ್ಲ ನಮ್ಮ ಇಲ್ಲತ್ತಂದ್ರೆ ಒಂದು 4-5 ಹಳ್ಳಿಗಳು ಏನೋ ನೀರಾಗಿ ನಿಂತಾವೆ ಸರ್. ಅವ್ರು ಶಾಸಕರಲ್ಲಿ ಅದಾರ ಅನ್ನೋದು ಗೊತ್ತಿಲ್ಲ. 1000 ಜಾತಿ AC ಸಾಹೇಬರಿಗೆ ಅರ್ಜಿ ಕೊಟ್ಟಿದ್ದೀವಿ, ಅದನ್ನು ಏನೂ ಪರಿಗಣಿಸಿಲ್ಲ ಸರ್. ನಾವು ರೋಡ್ ಕೈಲಿ ರೊಕ್ಕ ಹಾಕಿಸಿ ರೋಡ್ ಮಾಡ್ಕೊಂಡಿವಿ ಸರ್. ಒಂದು ನನಗೆ 2-3 ಸಾರಿ ಕಡಿವ್ಯಾರ, ಅದಕ್ಕೆ ನಿಮ್ಮ ಪುಣ್ಯ ಹತ್ತದ ಒಂದು ರೋಡ್ ಮಾಡ್ರಿ. ನಿಮ್ಮ ಕಾದ್ ಬೀತ ಆರಾಮ ಇರಲಿಲ್ಲ ಅಂದ್ರೆ ಯಾವ ವಾಹನ ಬರಂಗಿಲ್ಲ, ಹೊತ್ಕೊಂಡು ಓಡಬೇಕು. ಇಲ್ಲಿಗಿಂದ ದಾರಿಯಾಗ ಸತ್ತು ಹೋಗ್ತಾವ. ಈ ಸಣ್ಣ ಹುಡುಗರು ಸಾಲಿಗೆ ಹೋಗ್ಲಿಕ್ಕೆ ತೊಂದರೆ ಆಗ್ಲಿಕ್ಕೆ ಅಂದ್ರೆ ಇಲ್ಲಿ ಯಾರು ವಿಸಿಟಿಂಗ್ ಬಂದಿಲ್ಲ ಸರ್. ಇಲ್ಲಿ ಸತ್ರು ಕೂಡ ಯಾರು ಬರೋದಿಲ್ಲ. ಈಗ ನಮ್ಮ ಜೊತೆಗೆ ಇಂಡಿ ನಗರ ಪ್ರದೇಶದ ವಾಸಿಗಳಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಹಳೆ ಇಂಗಳಿಗೆ ಹೋಗುವಂಥ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿರುವಂಥದ್ದು. ಕಳೆದ ಹಲವು ವರ್ಷಗಳಿಂದ ಈ ಒಂದು ರಸ್ತೆಯನ್ನು ನಿರ್ಮಾಣ ಮಾಡಿಕೊಡಿ, ನಮಗಿದರಿಂದಾಗಿ ಭಾಳ ಸಮಸ್ಯೆಗಳು ಎದುರಾಗ್ತಾ ಇದೆ ಅನ್ನುವಂಥದ್ದು ಇಲ್ಲಿರುವಂಥ ಜನರ ಆಕ್ರೋಶ ಮತ್ತು ಬೇಡಿಕೆ. ಹಾಗಿದ್ರೆ ಇದರಿಂದ ಆಗ್ತಾ ಇರುವಂಥ ಸಮಸ್ಯೆಗಳೇನು ಅನ್ನೋದನ್ನು ಇವ್ರನ್ನ ಖುದ್ದು ಮಾತಾಡ್ಸೋಣ. ಸರ್, ಒಂದು ರಸ್ತೆ ಇಲ್ಲ ಅನ್ನುವಂಥದ್ದು ನಿಮ್ಗೆ ಏನೆಲ್ಲ ಸಮಸ್ಯೆಗಳು ಮಾಡ್ತಿದ್ದಾವೆ? ಒಟ್ಟೆ ರಸ್ತೆ ಇಲ್ಲ ಸರ್. ಇಂಗಳಿಗೆ ಹಳಿ ರಸ್ತೆ ಸರ್ ಇದು. ಕೆಲವು ಮಂದಿಗಳು ಮುಂದೆ ಕಬ್ಜಾ ಮಾಡಿದ್ದಾರೆ ಕ್ಯಾನಲ್ ಮುಂದೆ. ಆಮ್ಯಾಗ ಏನದ, ಈಗ 2 ಸಲ 3 ಸಲ ಪುರಸಭೆಗೆ ಸಂಬಂಧ ಬೀಳ್ತದೆ ಸರ್ ಇದು. ಈ ವಾರ್ಡ್ ವೈಸ್ ಹೋಟರ್ಸ್ ಅದಾವೆ, 3-4 ವಾರ್ಡಿಂದು ಮಂದಿ ಅದಾರ. ಇಲ್ಲಿ ಮುಲ್ಲಾ ವಸ್ತಿ ಅದ, ಪೂಜಾರಿ ವಸ್ತಿ ಎಲ್ಲರೂ ಅದಾರ. ಆದ್ರೆ ಏನದ, ಪುರಸಭೆಗೆ ಹೋಗಿ ಹೇಳನೇ 2 ದಿವ್ಸ GCP ಕೊಟ್ಟ ಕೇಸಿಂದ ಜರ ಲೆವೆಲ್ ಮಾಡಿದ್ರು ಅವರು. ಮುಂದೇನದ ಇನ್ನೂ ತನಕ 1-2 ವರ್ಷ ಇತ್ತು, ಮುಂದೇನು ಮಾಡೋಕ್ಕೆ ತಯಾರಿಲ್ಲ ಸರ್. ಯಾರು ಡೆಲಿವರಿ ಪೇಷಂಟ್ಗಳು ಹೋಲಾಕ ಬರ್ಲಿಕ್ಕೆ ಅನುಕೂಲ ಇಲ್ಲ ಸರ್. ಸಾಲಿ ಹುಡುಗರಿಗೆ ಹೋಲಾಕ ಅನುಕೂಲ ಇಲ್ಲ. ಒಟ್ಟೆ ಅದಕ್ಕೂ ಸವಲತ್ತೇ ಇಲ್ಲ ಸರ್, ಏನೂ ಸವಲತ್ತೆ. ಎಷ್ಟು ಕಿಲೋಮೀಟರ್ ಹಿಂಗೆ ಇದೆ? ಇಲ್ಲಿಂದ 2.5-3 ಕಿಲೋಮೀಟರ್ ಅದ ಆತ ಸರ್. ಮುಂದೆ ಇಂಗಳಿಗಿಂದ ಕಟ್ ಅದ ಸರ್ ಇದು ರಸ್ತೆ. ಅದು ಯಾರು ಒಟ್ಟೆ ಅನ್ಕೇರ್ಲೆಸ್ ಮಾಡಕತ್ತಾರ ಸರ್. ಇದ್ದು ಶಾಸಕರಂತರೂ ಸತ್ತದಂಗೆ ಆಗ್ಯದ, ಯಾರು ಇಲ್ಲೇ ಇಲ್ಲ. ಶಾಸಕರಂತರೂ ಇಲ್ಲೇ ಸರ್, ಅವ್ರು ಸಿಗೋದೇ ಇಲ್ಲ ಸರ್, ಮಾತಾಡಕ್ಕೆ ಸಿಗೋದೇ ಇಲ್ಲ ಸರ್. ಇಟ್ಟು ಮಳೆ ಆಗಿದೆ ಎಲ್ಲ ನಮ್ಮ ಇಲ್ಲತ್ತಂದ್ರೆ ಒಂದು 4-5 ಹಳ್ಳಿಗಳು ಏನಾದ್ರು ನೀರಾಗಿ ನಿಂತಾವೆ ಸರ್. ಅವ್ರು ಶಾಸಕರು ಎಲ್ಲಿ ಅದಾರ ಅನ್ನೋದು ಗೊತ್ತೇ ಇಲ್ಲ. ಈಗೇನಾದ್ರು ನಮಗೆ ಪುರಸಭೆಗೆ ಸಂಬಂಧ ಬೀಳ್ತಾ, ಪುರಸಭೆ ಅವ್ರು ಮಾಡ್ರಿ ಅಂತಂದ ಅವ್ರು ಚೀಫ್ ಆಫೀಸರ್ನು ಫೋನ್ ರಿಸೀವ್ ಮಾಡೋಂಗಿಲ್ಲ. ಅಧ್ಯಕ್ಷಗೆ 3 ದಿವಸ ಸರ್ ಫೋನ್ ಮಾಡಕತ್ತೀನಿ ನಾನು, ಇದು ಅಧ್ಯಕ್ಷ ನಂಬರ್. ಅವರು ಅಧ್ಯಕ್ಷ ಫೋನ್ ಮಾಡೋಕೆ ಫೋನೇ ರಿಸೀವ್ ಮಾಡಕ್ಕೆ ತಯಾರಿಲ್ಲ ಸರ್. ಪುರಸಭೆ ಅಧ್ಯಕ್ಷ ಮಾತುಗೂ ಸಿಗಲ್ಲ, ಇಲ್ಲ ಸಿಗೋದೇ ಇಲ್ಲ. ಇಲ್ಲಿ ಅದೇ ಸರ್ ಪ್ರೂಫ್. ನಾನು ಅಧ್ಯಕ್ಷಗೆ ಫೋನ್ ಮಾಡಿದ್ದು ಮಾಡಿ ನೋಡುವ, ಅಧ್ಯಕ್ಷರಿಗೆ ಫೋನ್ ಮಾಡಕತ್ತೀನಿ ಸರ್. ಫೋನ್ ರಿಸೀವ್ ಮಾಡಕತ್ತಾರಲ್ಲ ಸರ್. 3 ದಿವಸ ಸರ್ ಅಧ್ಯಕ್ಷರಿಗೆ ಫೋನ್ ಮಾಡಕ್ಕೆ. ಇವರೇ ಸರ್, ಯಮನಾಜಿ ಲಿಂಬಾಜಿ ರಾಠೋಡ್ ಅಂತೇಳಿ. ಫೋನ್ ಎತ್ತೋದೇ ಇಲ್ಲ ಅವರು. ಫೋನ್ 3 ದಿವಸ ಸರ್ ರಿಸೀವ್ ಮಾಡಲಾಗ್ಯಾರ ಸರ್. ಹೋಗಿ ಅಲ್ಲಿ ಆಫೀಸಲ್ಲಿ ಹೋದ್ರೆ ಸಿಗ್ತಾರಾ? ಆಫೀಸಿನಲ್ಲಿ ಸಿಕ್ಕಿಲ್ಲ ಸರ್. 2 ದಿವಸ ಹೋಗಿ ಬಂದೀನಿ. ರಿಂಗ್ ಆಗ್ತಾ ಇದೆ ಸರ್. 3 ದಿವಸ ಹಚ್ಚಾಕಿದ್ದೀನಿ ನಾನು. ಕಾಲ್ ರೆಕಾರ್ಡ್ಸ್ ಇದೆ ನನ್ನ ಬಳಿ. ಒಟ್ಟೆ ಫೋನ್ ರಿಸೀವ್ ಮಾಡಲಾಗ್ಯಾರ ಸರ್. ಪುರಸಭೆ ಅಧ್ಯಕ್ಷರು, ಇಂಡಿ ಪುರಸಭೆ ಅಧ್ಯಕ್ಷರು, ಚೀಫ್ ಆಫೀಸರ್ ಅವ್ರಿಗೆ ಹಚ್ಚಿದ್ದೀನಿ ಸರ್ ಮುಂಜಾನೆ. ಅವರು ಫೋನ್ ಎತ್ತಿದ್ರು, ಜರ ಈ ಕಡೆ ಕೆಲಸ ನಡೆದಿದೆ, ಅದು ಮುಗಿಸೋನ್ ಬಳಕ ಮಾತಾಡನ್ರಿ ತಂದರು. ಈ ಟೈಪ್ ನಡೆದ ಸರ್. ಎಷ್ಟು ವರ್ಷಗಳಿಂದ ಹಿಂಗೆ ಇದೆ ರಸ್ತೆ? ಇದು ಇಲ್ಲ ಪುರಾನೇ ಸರ್, 15 ವರ್ಷ ಈಗ ಎತ್ತಿದ್ದಾರೆ ನೋಡಿ ಸರ್. ಮಾತಾಡಿ. ಹಲೋ, ನಮಸ್ಕಾರ ರೀ ಅಧ್ಯಕ್ಷರ. ಸರ್ 3 ದಿವಸ ಐತ್ರಿ ಸರ್, ಫೋನ್ ಹಚ್ಚಾಕತ್ತೀನಿ ಸರ್, ಎತ್ತಲಾಗಿರಿ ಸರ್. ಅದು ಇಂಗಳಿಗೆ ಹಳಿ ರಸ್ತೆಗೆ ನಮಗೆ ಹೋಗ್ಲಾಕ ಬರ್ಲಾಕ ಒಟ್ಟೆ ದಾರಿ ಇದು ಇಲ್ಲ, ಕೆಸರಾಗಿದೆ ಸರ್. ವಾರ್ಡ್ ನಂಬರ್ 9 ವಾರ್ಡ್ ವಸ್ತಿ ಅದ ಸರ್. ಅದು 15 ನಂಬರ್ ವಾರ್ಡ್. ಒಟ್ಟು 3-4 ಮಂದಿ ವಾರ್ಡಿಂದು ಹೋಟ್ಗಳು ಅದಾವೆ ಸರ್. ಇಲ್ಲಿ 100 ಹೋಟ್ಗಳು. ಆದ್ರೆ ಯಾರು ಬರೋರಿಲ್ಲ, ಕೇಳೋರಿಲ್ಲ. ನಿಮಗೆ ಫೋನ್ ಮಾಡಕತ್ತೀನಿ, ನೀವು ರಿಸೀವ್ ಮಾಡಕ್ಕೆ ತಯಾರಿಲ್ಲ ಸರ್. 3 ದಿವಸ ಆಯ್ತು. ಹಾಂ ಸರ್. ಈಗ ಹ್ಯಾಂಗೆ ಮಾಡೋದು ಸರ್? ಈಗ ಅದಕ್ಕೆ ನಮಗೆ ಏನು ಮಾಡ್ತೀರಿ ಸರ್? ಭಾಳ ಅನಿವಾರ್ಯ, ಭಾಳ ಹೈರಾಣ ಸರ್. ಒಟ್ಟೆ ಸಾಲಿ ಹುಡುಗರಿಗೆ ಹೋಗ್ಲಾಕ ದಾರಿ ಇಲ್ಲ, ಮತ್ತು ಗಾಡಿಗಳು ಬರ್ಲಿಕ್ಕೆ ದಾರಿ ಇಲ್ಲ ಸರ್. ಇದೇ ಕ್ಯಾನಲ್ ಬಲ್ಲಿ ಸರ್. ಇದು ಶಂಶಾನ್ ಇದೆ ಅಲ್ಲ ಸರ್, ರೂಳಿ ಜಟ್ಟಪ್ಪ ಅವ್ರ ಮಾಮವ್ರ ಮನೆ ರೀ.
ಆದ್ರೆ ಹಿಂದಿನ ದಿನ ಸೀದಾ ಆದಿರಿ ಸರ್ ರೋಡ್ ಅದು. ಹ್ಞೂ ಸರ್. ಈಗ ಹೋದ ಸಲ ಚೀಫ್ ಆಫೀಸರು ಇದ್ರು ಆ ಮೈಸೂರವರು, ಅವ್ರಿಗೆ ಹೇಳಿದ್ದು ಅವಾಗ ಸಾತ್ಪುರ ಪೂಜಾರಿ ಅವರು ಅಧ್ಯಕ್ಷರಿದ್ದರು. ಅವಾಗ ಹೇಳಿದ್ವು ಸರ, ಅವಾಗೂ ಮಾಡ್ತೀನಿ ಅಂದರು, ಅವರು ಮಾಡಲಿಲ್ಲ. ಮತ್ತು ನಿಮಗೆ ಹಚ್ಚಾಕತ್ತು, ನೀವಂತರೂ ಇವತ್ತು ಎತ್ತೀರಿ, ಈಗ ಏನು ಮಾಡ್ತೀರಿ ನೋಡಿರಿ ಸರ್. ಏನು ನಾವು ಇಲ್ಲ ಅಂತಂದ್ರೆ ನಾವು ಇಲ್ಲಿ ಮಾತಾಡಿ ಸರ್. ಸರ್ ನಮಸ್ತೆ ಸರ್. ನಮಸ್ಕಾರ. ನಮಸ್ಕಾರ ಸರ್ ನನ್ನ ಹೆಸರು ಆಶಿಕ್ ಅಂತ ಸರ್, ರಿಪೋರ್ಟ್ರು ನ್ಯೂಸ್ 18 ಕನ್ನಡ. ನಮಸ್ಕಾರ. ನಮಸ್ಕಾರ ಹೇಳಿ ಸರ್. ಸರ್ ಏನು ಸರ್ ರಸ್ತೆ ಹಿಂಗಿದೆ, ತುಂಬ ವರ್ಷಗಳಿಂದ ಬೇಡಿಕೆ ಇಡ್ತಿದ್ದಾರೆ ಜನರು, ಇನ್ನೂ ಹಂಗೆ ಬಿಟ್ಟಿದ್ದೀರಿಲ್ಲ ಸರ್? ಇಲ್ಲ ಸರ್, ನನಗೆ ಇವತ್ತು ಗೊತ್ತಾಗಿದೆ ಸರ್. ಇದಕ್ಕೂ ಮೊದಲೇ ಗೊತ್ತಿರಲಿಲ್ಲ ಸರ್ ನಿಮಗೆ? ಇಲ್ಲ 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 ಸರ್. ಇಲ್ಲ ಸರ್, ಬಹಳಷ್ಟು ಸರ್ತಿ ಅವರಿಗೆ ಅರ್ಜಿ ಕೊಟ್ಟಿದ್ದೇವೆ ನಾವು ಅಲ್ಲಿ. ನೋಡಿ ಸರ್, ನೀವು ಯಾಕೆ ಅಲ್ಲ, ನೀವು ನಿಮ್ಗೆ ಅರ್ಜಿ ಕೊಟ್ಟಿದ್ದಾರಂತೆ, ಆದ್ರೆ ನಿಮಗೆ ನನಗೆ ಗೊತ್ತೇ ಇಲ್ಲ. ಇವತ್ತು ಇಲ್ಲ, ಅವ್ರು ತಿಳ್ಕೊಬೇಕಲ್ಲ. ಇಲ್ಲ ಸರ್, ನನಗೆ ಅದು ಮಾಹಿತಿ ಬಂದ್ರೆ ನಾನು ಹೇಳ್ತೀನಿ ಸರ್, ಬಂದ ಹೇಳ್ತಿದ್ದಾರೆ ಸರ್. ಆಯ್ತು ಸರ್, ಈಗ ರಸ್ತೆ ಯಾವ ಮಾಡ್ಕೊಡ್ತೀರಿ ಹೇಳಿ ಸರ್? ಈಗ ಸರ್ ನಾಳೆಗೆ ಸ್ವಲ್ಪ ಕಾಲ್ ಮಾಡಕ್ ಕೇಳಿದ್ವಿ, ನಾಳೆಗೆ ನಾನು ಇಂಜಿನಿಯರ್ ಕಳಿಸ್ತೀನಿ ರೀ. ಹಾಂ ಸರ್. ಅದು ಯಾವ ಟೈಪ್ ಮಳೆ ಆಯ್ತಂದ್ರೆ ಅದು ಯಾವ ಟೈಪ್ ಏನಾದ್ರು ಹೆಂಗ್ ಮಾಡಕ್ ಅವಕಾಶ ಸಿಕ್ತಂದ್ರೆ ನಾಳೆ ಕಳಿಸ್ತೀನಿ ಸರ್. ಅವ್ರು ಇಂಜಿನಿಯರ್ ರಿಪೋರ್ಟ್ ತಂದ್ಬೇಕು, ಪ್ರಯತ್ನ ಮಾಡೋಣ ಸರ್. ಸರಿ ಸರ್, ಸರಿ. ಅದು ನಾಳೆ ಬರ್ತಾರೆ ಸರ್, ನಿಮ್ಮನ್ನು ಈ ಊರವರು ಗ್ರಾಮಸ್ಥರು ಬಂದು ಭೇಟಿ ಆಗ್ತಾರೆ. ಅದೇನಿದೆ ಬೇಗ ಮಾಡಿಕೊಟ್ಬಿಡಿ ಸರ್. ಮಕ್ಕಳು ಶಾಲೆಗೆ ಹೋಗೋದು, ಆಸ್ಪತ್ರೆಗೆ ಹೋಗೋದು, ರೈತರು ತಮ್ಮ ಇಳುವರಿನ ತಗೊಂಡು ಹೋಗೋದು ಎಲ್ಲ ತೊಂದರೆ ಸರ್ ಈ ರೋಡಲ್ಲಿ. ಹೌದು ಸರ್, ಹೌದು. ನೋಡ್ತೀವಿ ಸರ್. ನಾನು ಕನಿಷ್ಠ ನಿಮ್ಮಂಥ ಸರ್ಕಾರಿ ಅಧಿಕಾರಿಗಳಾದ್ರೂ ಎಚ್ಚೆತ್ಕೋಬೇಕಲ್ಲ ಸರ್. ಇಲ್ಲ ಇಲ್ಲ ಮಾಡ್ಬೇಕು. ಶಾಸಕರು ಕೈಗೆ ಸಿಗಲ್ವಂತೆ, ಅಧಿಕಾರಿಗಳು ಕೈಗೆ ಸಿಗಲ್ವಂತೆ. ಇಲ್ಲ ಇಲ್ಲ ಹಂಗೇನಿಲ್ಲ, ನಾವು ಸಿಗ್ತೇವೆ, ಹಂಗೇನಿಲ್ಲ ಸರ್. ಏನಾಗೈತೆ ಸರ್, ಸ್ವಲ್ಪ ಮಳೆ ಒಂದ್ ಚಲೋ ಆಗ್ಯದಲ್ರಿ, ಎಲ್ಲ ಮಳೆ ಒಳಗ ಎಲ್ಲಾ ರೋಡ್ಗಳು ಎಕ್ದಮ್ ಒಮ್ಮೆ ಸಮಸ್ಯೆಗಳು ಬರ್ತಾವ ಸರ್. ಮಳೆ ಐತಂದ್ರೆ ಪಾಪ ಎಲ್ಲಾರಿಗೂ ತೊಂದರೆ ಆಗ್ತದ್ರಿ ಸರ್, ಎಲ್ರಿಗೂ ತೊಂದರೆ. ಅದನ್ನ ನಿಭಾಯಿಸಕ್ಕೆ ನೀವಿರೋದು ಸರ್. ಆಯ್ತು ಸರ್, ಸರಿ. ಕೂಡ ಸಣ್ಣ ಮಳೆ ಆದ್ರೂ ಕೂಡ ಈ ರಸ್ತೆಯನ್ನು ಹದಗೆಟ್ಟಾಗ್ತಾ ಹೋಗ್ತೈತೆ. ಇಲ್ಲಿದಿಂದ ಸಣ್ಣ ಮಕ್ಕಳು ಆರಾಮ್ ತಪ್ಪದ್ರ ದವಾಖಾನೆ ಹೋಗುತ್ತಾನ ಏನಾಗ್ತದ ಪರಿಸ್ಥಿತಿ ಅನ್ನೋದು ಗೊತ್ತಿಲ್ಲ. ಇದು ರೋಡ್ ಸಣ್ಣ ರೋಡ್ ಅಲ್ಲ ಸರ್, ಇದು ಜೋಡ್ ಸಾಕಡಿ ರೋಡ್ ಸರ್. ಜೋಡ್ ಸಾಕಡಿ ಅಂದ್ರೆ 70 ಫುಟಿನ ರೋಡ್ ಆಗ್ತೈತಿ ಕನಿಷ್ಠ. ಇದು ರುದ್ರಭೂಮಿ ಇರೋದಂತ ನಮ್ದು ಅಗರ್ಕೆರೆ ರುದ್ರಭೂಮಿ ಏನಾದ ಅಲ್ಲಿಂದ ಸ್ಟಾರ್ಟ್ ಆಗ್ತೈತಿ. ಅಲ್ಲಿ ಪೂರ್ತಿ ಕಬ್ಜಾನೆ ಮಾಡಿಬಿಟ್ಟಾರ. ಇನ್ನೂವರೆಗೆ ಸಾವಿರ ಸರ್ತಿ AC ಸಾಹೇಬರಿಗೆ ಅರ್ಜಿ ಕೊಟ್ಟಿದ್ದೀವಿ, ಅದನ್ನು ಏನೂ ಪರಿಗಣಿಸಿಲ್ಲ. ನಮ್ಮ ಶಾಸಕ ಸರ್ ಏನಾತನ ಇನ್ನು ಅದರದ್ದು ಇದನ್ನೇ ಕೊಟ್ಟಿಲ್ಲ, ಉತ್ತರನೇ ಕೊಟ್ಟಿಲ್ಲ ಸರ್ ಏನಾತನ. ನಮ್ಮ ಶಾಸಕರು ಅಭಿವೃದ್ಧಿ ಹರಿಕಾರ ಅಂತ ಹೇಳ್ತಾರೆ. ಯಾಕೆ ಇಲ್ಲಿ ಗಮನ ಹರಿಸಾಕತ್ತಿಲ್ಲ? ನಾವು ಅವ್ರಿಗೆ ಕಾಣಿಸ್ತಾ ಇಲ್ಲ, ನಮ್ಮ ಮಕ್ಕಳು ಅವ್ರಿಗೆ ಕಾಣಿಸ್ತಾ ಇಲ್ಲ. ಸಾಲಿ ಹೋಗೋದು ಭಾಳ ಕಷ್ಟ ಐತೆ ಸರ್. ಎಷ್ಟು ಹಳ್ಳಿ ಬರುತ್ತೆ ಅಣ್ಣ ಈ ಕಡೆ? ಹಳ್ಳಿ ಇಲ್ಲಿ ಒಂದು 3-4 ವಾರ್ಡ್ ಬರ್ತಾವ ಸರ್. ಅಲ್ಲ, ಈ ರಸ್ತೆ ಹಿಂಗ್ ಹೋಗ್ತಾ ಇಲ್ಲಿ 4 ಹಳ್ಳಿ ಬರ್ತಾವ ಸರ್. ಇಲ್ಲಿ ಮುಂದೆ 4 ಹಳ್ಳಿ ಬರ್ತಾವ ಸರ್. ಇದೇ ರಸ್ತೆ ಮೇನ್? ಇದೇ ಮೇನ್ ರಸ್ತೆ ಸರ್. ಇಂಗಳಿಗೆ ಮೇನ್ ರಸ್ತೆ ರೋಡ್ ಸರ್ ಇದು. ಸರ್ ಹೇಳಿದ್ರಲ್ಲ, ಕೆನಲ್ ಬಂದಿ ನಡೆದು ಇದು ರೋಡ್ ಬಿಟ್ಬಿಟ್ರಿ. ಮೊದಲ ಆಲ್ರೆಡಿ ಸದ್ ಇಲ್ಲಿ ಡಾಂಬರ್ನು ಬಿದ್ದಿ ಸರ್. ಈ ರೋಡ್ ಮೊದಲ ಸ್ಯಾಂಕ್ಷನ್ ಆಗೋ ರೊಕ್ಕನು ತಿಂದಾರತ್ತ ರಿಪೋರ್ಟ್ ಬಂದವ್ ಸರ್. ಆ ಕಡೆ ಸ್ಯಾಂಕ್ಷನ್ ಆಗಿತ್ರಿ ರೋಡ್, ಆದ್ರೂ ಈ ರೊಕ್ಕ ತಿಂದಾರ ಇನ್ನೂ ರೋಡ್ ಆಗಿಲ್ಲ ಸರ್. ಅದೇನೋ ಕೇಳ್ಪಟ್ವಪ್ಪ, ನೀವೇ ಕಾಸು ಹಾಕ್ತೀರಿ, ನೀವೇ ಮಾಡ್ಕೊಂತೀರಿ ರಸ್ತೆನ ಅಂತ. ನಾನು ಸಗೀರ್ ಅಹಮದ್ ಮುಲ್ಲಾ ಅಂತ ಹೇಳಿ ಸರ. ನಾವೇನಂದಿವ್ರಿ ಸರ, ಹೋದ ವರ್ಷ ಇಲೆಕ್ಷನ್ ಆಗನೇನು ಸರ, ನಿಮ್ದು ರೋಡ್ ಮಾಡಿಕೊಡ್ತಾರೆ, ಈ ಸಲ ನೀವು ಇಲೆಕ್ಷನ್ ಸರಿಯಾಗಿ ಮಾಡಿರಿ, ಮತ್ತು ಓಟ್ ಹಾಕಿದ್ರೆ ನಿಮಗೆ ಏನೈತಿ, ನಿಮಗೆ ರೋಡ್ ಸೌಕರ್ಯಗಳು ಕೆಲವೊಂದು ಏನದ ಕೆಲಸಗಳು ನಿಮ್ಮ ಆಗ್ತಾವ ಅಂತೇಳಿ ಮಾಡಿದ್ವಿ ಸರ್. ನಾವು 2019 ಸಲ ಕೋವಿಡ್ ಇದ್ದಾಗ ಇದು ರೋಡಿಂದ ಭಾಳ ಸಮಸ್ಯೆ ಐತೆ ಸರ್. ದವಾಖಾನಿಗೆ ಹೋಗೋದು ಬರೋದು. ಅವಾಗ ಏನು ಮಾಡಿದ್ವಿ ಸರ್, ನಾವು ರೋಡ್ ಕೈಲಿ ರೊಕ್ಕ ಹಾಕಿಸಿ ರೋಡ್ ಮಾಡ್ಕೊಂಡಿವಿ ಸರ್. ಪಟ್ಟಿ ಎತ್ತಿ ನಾವು ಮಾಡ್ಕೊಂಡಿವಿ ಸರ್ ರೋಡ್. ಈಗ ನಮ್ಮ ಸಮಸ್ಯೆ ನಾವೇ ಸರ್ ಕಮ್ಮಿ 20 ಲಕ್ಷ ನಾವು ಇದಕ್ಕೆ ಖರ್ಚು ಮಾಡಿದ್ವಿ ಸರ್. ನಾವು ಎಲ್ಲ ಇದು ಈ ಜನ ಎಲ್ಲ ಕೇಳ್ಕೊಂಡು ಸರ, ನಮಗೆ 2019ರಲ್ಲಿ ಸರ್. ಮತ್ತು ಅದು ಆದ್ಮೇಲೆ ಸರ 2020 ಲಕ್ಷ ಸನಿ ಆಗಿದೆ, 12-13 ಲಕ್ಷ ಆಗಿದೆ ಸರ್. ಮತ್ತು ಅದು ಆದ್ಮೇಲೆ ಸರ್, ಅದು ಆದಮೇಲೆ ಸರ ನಾವೇನೈತಿ ಟೋಟಲ್ ಇವರು ನಮ್ಮದು ಇರ್ಫಾನ್ ಪಠಾನ್ ಮಾಲಕರು ಅಂತ ಹೇಳಿದಾರೆ ಸರ್, ರಾಜ್ ಅಹಮದ್ ಪಠಾನ್. ಇವ್ರು ಸರ್ JCB ಹಚ್ಚಿ ಸರ್, 2 JCB ಹಚ್ಚಿ, ಇವ್ರು ಟಿಪ್ಪರ್ ಹಚ್ಚಿ ಸರ್, 1 ತಿಂಗಳ ತನಕ ಸರ್ ಫ್ರೀ ಕೊಟ್ಟರು ಸರ್. ನಮಗೆ 2 ಲಕ್ಷ ರೂಪಾಯಿ ಅವ್ರು ಇನ್ನೂ ಆದ್ರೂ ಅವ್ರಿಗೆ ಕೊಡ್ಬೇಕು ಸರ್. ಅವ್ರು ಪಾಪ ಇನ್ನೂವರೆಗೂ ಬೇಡಿಲ್ಲ ಸರ್, ಬೇಡಿಲ್ಲ ಸರ್. ಇವ್ರು ಬಡ ಜನ ಮುಖ ನೋಡ್ಕಿಸಿ ಇನ್ನೂ ಆದ್ರೂ ಬೇಡಿಲ್ಲ ಸರ್. ನಾವು ಮತ್ತೊಂದು ಸಲ ಚೀಫ್ ಆಫೀಸರ್ ಅವರಿಗೆ ಅರ್ಜಿ ಕೊಟ್ಟೇವೆ ಸರ್. 4-5 ಸಲ ಹೋಗಿ ಚೀಫ್ ಆಫೀಸರ್ AC ಸಾಹೇಬರಿಗೆ, ತಹಶೀಲ್ದಾರ್ ಸಾಹೇಬರಿಗೆ ಅರ್ಜಿ ಕೊಟ್ಟ ಮೇಲೆ ಸರ್, ಅವರು 2 JCB ಕೊಟ್ಟರು ಸರ್. JCB ಕೊಡ್ತೀವಿ, ನಿಮ್ಮ ಟ್ಯಾಕ್ಟರ್ ಹಚ್ಚಿ ನಿಮ್ಮ ಗರಸ್ ಎಲ್ಲಿ ಸವಲತ್ತು ಆಗ್ತದೆ ಅಲ್ಲಿ ಮಾಡ್ಕೊಡ್ರಿ ಅಂತ ಹೇಳಿದ್ರಿ. ನಾವೇನು ಮಾಡಿದೆವು ಸರ್, JCB ತೊಗೊಂಡು ಅವರೇ ಡೀಸೆಲ್ ಹಾಕಿ ಕೊಡ್ತಾರೆ ಅಂತ ಮಾಡಿದೆವು ಸರ್. ಬರೀ ಖುಲ್ಲಾ JCB ಕೊಟ್ಟು ಡೀಸೆಲ್ ನಾವು ಕೈಲಿ ಹಾಕಿ ಮಾಡಿದೆವು ಸರ್. ಇಂಥ ಪರಿಸ್ಥಿತಿ ಈ ಬಡ ಜನ ಕೈಲಿ 1 ರೂಪಾಯಿ ಇಸ್ಕೊಂಡು ಸರ್ ನಾವು ಇದು ಮಾಡಿದೆವು ಸರ್. ಆ ರೊಕ್ಕ ಇಸ್ಕೊಂಡಿದ್ದು ಫೋಟೋನ ಅದಾವೆ ಸರ್.
ಇದು ಫೋಟೋ ಅದಾವ ಸರ್, ನಮ್ಮ ಕಡೆ ವಿಡಿಯೋ ಅದಾವ. ಈ ಭಾಗದ ಜನ ಸರ್ 20,000ಕ್ಕಿಂತ ಹೆಚ್ಚು ಟನ್ ಕಬ್ಬುಗಳನ್ನು ಬೆಳೆ ಮಾಡ್ತಾರೆ ಸರ್. ಇಲ್ಲಿ ನಾವು ಬೆಳೆಸ್ತೀವಿ ಸರ್. ಇಲ್ಲಿ ಆದರೂ ಕಬ್ಬು ಹೋಗ್ಲಿಕ್ಕೆ ಹಾದಿ ಸರಿ ಇಲ್ಲ, ತರಕಾರಿ ಒಯ್ಲಕ್ಕೆ ಸರಿ ಇಲ್ಲ. ಶಾಲಿ ಹುಡುಗರು ನೋಡ್ರಿ ಸರ್, ಇವರು ಮೊನ್ನೆ 2 ಲಕ್ಷ ಮಂದಿ ನೋಡೋದು ಸರ್. ಇನ್ಸ್ಟಾಗ್ರಾಮ್ದಾಗ ಫೇಸ್ಬುಕ್ದಾಗ ನನ್ನ ಐಡಿಯಲ್ಲಿ ಹಾಕಿದ್ದು ಸರ್. 2 ಲಕ್ಷ ಜನ ನೋಡಿದ್ರು ಸರ್. ಈ ಸಣ್ಣ ಹುಡುಗರು ಶಾಲಿಗೆ ಹೋಗ್ಲಿಕ್ಕೆ ತೊಂದರೆ ಆಗ್ಲತ್ತಂದ್ರೆ ಇಲ್ಲಿ ಯಾರೂ ವಿಸಿಟಿಂಗ್ ಬಂದಿಲ್ಲ ಸರ್. ಇಲ್ಲಿ ಸತ್ರು ಕೂಡ ಯಾರೂ ಬರೋದಿಲ್ಲ. ಈ ಪಾಪ ನೋಡಿ ಸರ್, ಇವು ಸಣ್ಣ ಹುಡುಗರು ಆರಾಮ್ ತಪ್ಪಿದೆ ಸರ್. ಇಂಥ ಪರಿಸ್ಥಿತಿ ಏನಾಗುತ್ತೆ ಹೇಳಿ ನೋಡೋಣ. ನಮ್ಮ ಆಸ್ಪತ್ರೆಗೆ ಹೋಗೋದು ಕಷ್ಟ ಸರ್. ಅಲ್ಲಿ ಕರೆಂಟ್ ಹೋಗುದಿಲ್ಲ, ಅಡವಿ ವಸ್ತಿ ಇದೆ, ನೀರು ಬರುದಿಲ್ಲ ಸರ್, ಏನು ಬರುದಿಲ್ಲ. ನಮ್ಮ ಮೋಟರ್ ಸೈಕಲ್ ಬರಬೇಕಾದ್ರೆ, ನೀವು ಬರಬೇಕಾದ್ರೆ ಯಾವ ಪರಿಸ್ಥಿತಿ ಆಗಿದೆ. ನಿಮ್ಮ ಕಾರನ್ನು ನಾವು ಇಂಡಿ ಸಿಟಿಯಲ್ಲಿ ನಿಂದ್ರಿಸಿ ಸರ್. ಕಾರ್ ಇಂಡಿ ಸಿಟಿಯಲ್ಲಿ ನಿಂದ್ರಿಸಿ ಬಂದೇವು ಸರ್. ಬಹಳ ಕಷ್ಟ ಸರ್. ಒಂದು ಊರಿಗೆ ರಸ್ತೆನೇ ಇಲ್ಲ ಅಂತಂದ್ಮೇಲೆ ಇದು 70 ಭೂಮಿ ಮುಟ್ಟ್ಯದ ಅಂದಿನ ಹಿಡಿದು ಹಿಂಗೆ ಇದ್ರಿ ಪರಿಸ್ಥಿತಿ. ಆದ್ರೆ ನಾನೇ ಮುಂದೆ ನಿಂತು ರೈತರ ಕೈಲಿ ಎಲ್ಲ ರೊಕ್ಕ ಇಸ್ಕೊಂಡು ಸ್ವಂತ ನಾವೆಲ್ಲ ರೈತರು ಕೂಡ ಮಾಡಿದ್ದು ರೋಡ. ಇವೇನೂ ಇದ್ದಿದ್ದಿಲ್ರಿ. ಡ್ರೈನೇಜ್ ಎಲ್ಲ ನಾವು ರೈತರ ರೊಕ್ಕಲೆ ಮಾಡಿದೇವ್ರಿ. ಇದು ಎಲ್ಲರೂ ದುಡ್ಡು ಕೊಟ್ಟಾರ್ರಿ. ರೈತರು ಎಲ್ಲರೂ ಕೊಟ್ಟರೆ, ಗೌರ್ಮೆಂಟ್ ಅವರು ಶಾಸಕರು ಕೊಟ್ಟಿಲ್ಲ, ಸರ್ಕಾರದವ್ರು ಕೊಟ್ಟಿಲ್ಲ. ಯಾರು ಒಂದು 10,000 ರೂಪಾಯಿ ಕೊಟ್ಟಿದ್ರೆ ಅಂದ್ರೆ ಹೇಳ್ರಿ. ಇವೆಲ್ಲ ಫೋಟೋ ಗಿಟು ಎಲ್ಲ ಅವ್ರ ನಂಬಲ್ಲಿ ಎಲ್ಲ ನಾವು ಕೈ ಊರಲ್ಲಿ ಕಲೆಕ್ಷನ್ ಮಾಡಿ ನಾವು ಪಟ್ಟಿ ಹಾಕಿ ನಾವು ಮಾಡ್ಕೊಳಕತ್ತೀವ್ರಿ. ಮತ್ತು ಶಾಸಕರು ಏನು ಮಾಡ್ತಾರೆ? ನಾವೆಲ್ಲ ರೈತರು ರೋಡ್ ಮಾಡ್ಕೋಬೇಕಂತಂದ್ರೆ ಮತ್ತೆ ಶಾಸಕರ ಅನುದಾನದಾಗ ಎಲ್ಲಿ ರಸ್ತೆ ಆಗ್ಯಾವ ನಮಗೆ ಬೇಕಲ್ಲ. ಅಲ್ಲ, ಜನರೇ ಕೈಯಿಂದ ದುಡ್ಡು ಮತ್ತೆ ತಾಲೂಕಿಗೆ ಶಾಸಕರು ಬೇಕು. ಮತ್ತೆ ಈಗ ಈ ಜಿಲ್ಲಾ ಆತದ್ರಿ, ಇಂಥ ವ್ಯವಸ್ಥೆ ಇಟ್ಕೊಂಡು ಜಿಲ್ಲಾ ಮಾಡ್ತಾ ಇದ್ದಿರಲಿಲ್ಲ. ಹೆಂಗಾಗ್ತದೆ ಇಂಥ ಅಭಿವೃದ್ಧಿ ಇಟ್ಕೊಂಡು? ಅದು ಹೇಳ್ರಿ ನಮ್ಗೆ. ಯಾಕೆ ಸಾಯ್ಲಕ್ಕ ರೈತರ ಹೆಸರು ಹೇಳಿ ಮ್ಯಾಗ ಸರ್ಕಾರ ನಡೆಸ್ತಾರ. ರೈತರ ಬೆನ್ನೆಲುಬು ಅನ್ನೋದು ರೈತರಿಗೆ ಬೆನ್ನಾಗ ಹಾಕಿ ತುಳಿಯೋದು ಹಿಂಗೆ ಆಗಬಾರ್ದ್ರಿ. ಯಾಕೆ ದುನಿಯಾದ ಅನುದಾನ ಬಂದದಲ್ಲ, 4,559 ಕೋಟಿ ರೂಪಾಯಿ ಬಂದದ. ಅನುದಾನದಾಗ ಹಾಕಿ ಮಾಡ್ರಿ. 4,559 ಕೋಟಿ. ಸರ್, ನಾವೇ ದುಡ್ಡು ಹಾಕಿ ನಾವೇ ರಸ್ತೆ ಮಾಡಬೇಕು ಅಂತಂದ್ರೆ ಶಾಸಕರು ಹಾಕ್ಬೇಕು, ಸರ್ಕಾರ ಹಾಕ್ಬೇಕು. ನಾವೇ ದುಡ್ಡು ಹಾಕಿ ನಾವೇ ರಸ್ತೆ ಮಾಡಿದ್ವಿ ಸರ್ ಇದಕ್ಕೆ. ಯಾಕಂದ್ರೆ ಇಲ್ಲಿ ಯಾರು ಇಲ್ಲಿ ಎಷ್ಟು ಮಂದಿ ಇದ್ದಾರಲ್ರಿ, ಇಲ್ಲಿ ಒಟ್ಟು ರೈತರು ಅದಾರ. ಯಾರು ಪಾಲಿಟಿಕ್ಸ್ ಮಾಡೋರಿಲ್ಲ. ಈಗೆಲ್ಲ ಎಷ್ಟು ಮಂದಿ ಅದಾರ ಇಲ್ಲಿ, ಹೊಲದಕ್ಕೆ 10 ಮನೆ ಅದಾರ, ಎಲ್ಲ ರೈತರೇ ಅದಾರ. ಇಲ್ಲಿ ಯಾರು ರಾಜಕೀಯ ಮಾಡೋರಿಲ್ಲ. ನಾನು ಏನು ಕೇಳ್ಕೊತೀನಿ ಅಧಿಕಾರಿಗೆ ಏನಂದರೆ, ಇಲ್ಲಿ ಕೂಡಲೇ ಬರಬೇಕು, ಅವರು ಬಂದು ಪರಿಶೀಲನೆ ಮಾಡಬೇಕು. ಇಲ್ಲಿ ನೋಡಬೇಕು ರೋಡ್. ಎಷ್ಟು ಸಲ ಅರ್ಜಿ ಕೊಟ್ಟಿವಿ, ತಹಶೀಲ್ದಾರ್ ಸಾಹೇಬ್ರಿಗೆ ಕೊಟ್ಟಿವಿ, AC ಸಾಹೇಬ್ರಿಗೆ ಕೊಟ್ಟಿವಿ, ತುಂಬ ಸಲ ಕಟ್ಟಿವಿ. ಆದ್ರೆ ಅದ್ರ ಸೀಟ್ನೂ ಇದೆ. ಅದ್ರದ್ದು ಸೀಟ್ ಏನಿದೆ ಮೆಂಬ್ರನ್ನು ಕೊಟ್ಟಿವಿ, ಅದ್ರ ಸೀಟ್ನೂ ಇದೆ. ಆ ಸೀಟ್ ಒಳಗೆ ರಸ್ತೆ ಇದೆ. ಇದು ಹಳೆ ಇಂಗಳಿಗೆ ಹಾದಿ ಸರ್. ಅದು ಆಗಿದ್ದಕ್ಕಿಂತ ಮುಂಚೆದು ರಸ್ತೆ ಸರ್. ಇದು ಇನ್ನೋವರೆಗೆ ಇದು ರಸ್ತೆ ಆಗಿಲ್ಲ ಅಂದ್ರೆ ಇದ್ರ ಅರ್ಥ ಏನು ಸರ್? ಇಲ್ಲಿ ನೋಡಿ ಸರ್, ಇದ್ರ ಸೀಟ್ ಇದೆ ಸರ್. ಇದ್ರದ್ದು ಇದ್ರೊಳಗೆ ಸೀಟ್ ಒಳಗೆ ರಸ್ತೆ ಇದೆ ಸರ್. ಮ್ಯಾಪ್ ಸರ್. ಇದು ಮ್ಯಾಪ್ ಗೀಪ್ ಎಲ್ಲ ತೆಗ್ದಿವಿ ನಾವು. ಇದು ರೋಡ್ ಸರ್. ಇದು ರೋಡ್ ಸರ್. ಇದು ರೋಡ್ ಸರ್. ಇದು ಇಂಗಳಿಗೆ ಅಂತ ಹೇಳಿ ಇದೆ ಸರ್. ಇದಕ್ಕೆ ಇದು ನೋಡಿ ಸರ್, ಇದು ಈ ರಸ್ತೆ ಸರ್. ಈ ಮುಖ್ಯ ರೋಡ್. ಹಾ, ಇದು ಒಂದೇ. ಇದು ಮೇನ್ ಸಿಟಿ ರೋಡ್ ಸರ್. ಇದು ದೊಡ್ಡ ರೋಡ್. ಇದು 60 ಫುಟಿನ ರೋಡ್ ಅಂತಂದ್ರೆ ಇದಕ್ಕೆ ಮುಂದೆ ಬೇನೂರು ಬರ್ತದೆ ಸರ್, ಇಂಗಳಿಗೆ ಬರ್ತದ, ಆಳೂರು ಬರ್ತದ. ಇದು ಭಾಳ ದೊಡ್ಡ ಊರುಗಳು ಬರ್ತಾವೆ ಸರ್. ಅಂಥ ರೋಡ್ ಸರ್ ಇದು. ಇದಕ್ಕೆ ಇನ್ನೂವರೆಗೆ ಗರಸ್ ಹಾಕೋದು ಬಿಡು ಸರ್. ಇದಕ್ಕೆ ಬಂದು ನೋಡಲ್ ಸರ್. ಇಷ್ಟಿಟ್ಟು ಮೊಳಕಾನ ಮಟ್ಟಗ ತೆಗ್ ಬಿದ್ದು ಸರ್. ಇಲ್ಲಿ ನ್ಯೂಸ್ 18ದವರಿಗೆ ನಿಮಗೆ ಕೈ ಜೋಡಿಸಿ ಕೇಳ್ಕೊತೀನಿ. ಯಾಕಂದ್ರೆ ನೀವು ಬಂದಿರಿ, ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು. ನಿಮಗೆ ನಾವು ನಮ್ಮ ಹೃದಯ ತೆಗೆದು ಕೊಟ್ರು ನಿಮ್ಮದು ನಾವು ಉಪಕಾರ ನಿಮಗೆ ತೀರ್ಸಲ್ಲ ಅಂತ ಹೇಳಿ ನಾವು ಇದು ಮಾಡ್ತೀವಿ. ಭಾಳ ನೋವಾಗ್ಯದ ಸರ್. ಹೇಳಿ ಸರ್. ಬಹಳ ತೊಂದರೆ ರಸ್ತೆ ಇಲ್ದಿರೋದು ಊರಲ್ಲಿ. ಅನ್ಗಡದ ರಸ್ತೆ ರಸ್ತೆ ಅನ್ಗಡದ. ನನಗೆ 2-3 ಸಾರಿ ಕಡಿವ್ಯಾರ ನಿಮ್ಗ. ರಾಡ್ಯಾಗ ಒಯ್ದೋಯ್ದು. ಅದಕ್ಕೆ ನಿಮ್ಮ ಪುಣ್ಯ ಹತ್ತದ ಒಂದು ರೋಡ್ ಮಾಡ್ರಿ. ಅಬ್ಬಾ ನಿಮ್ಮ ಕಾದ್ ಬೀಳ್ತಾ. ಈಗ ದವಾಖಾನೆಗೆ ಔಷಧಿ ತಗೊಳಕ್ಕೆಲ್ಲ ಹಿಂಗೆ ಹೋಗ್ಬೇಕು. ಹಿಂಗೆ ಔಷಧಿ ಡೆಲಿವರಿ ಮಾಡ್ಕೊಂಡು ಕರ್ಲಿಕ್ಕೆ ಬರ್ತಾರ. ಅವ್ರು ತೊಗೊಂಡು ಅವರು ನಾವು ಕೂಡೇ ಬೀಳ್ತೇವೆ. ಮಕ್ಕಳೆಲ್ಲ ಓಡಾಡಕ್ಕೆ ಆಗೋದಿಲ್ಲ. ಯಾರು ಇಲ್ಲಿ ನಡೆದಾಗಲ್ಲ, ಓಡಾಡ್ದಾಗಲ್ಲ, ಏನು ಮಾಡ್ದಾಗಲ್ಲ. ಎಷ್ಟು ವರ್ಷದಿಂದ ಹಿಂಗೆ ಐತೆ ರೋಡ್ ಇದು? ಇವು ಭಾಳ ದಿನ ಆಯ್ತು. ಭಾಳ ವರ್ಷ ಆಯ್ತು. ಹಂಗೆ ಮಾಡ್ಕೊತ ಬಂದಾರ. ಮಾಡೋದು ಹಂಗೆ ಕೈ ರೊಕ್ಕ ಹಾಕಿ ಮಾಡಿರ. ಇದೊಂದು ಆಗಿದೆ. ನೀವು 20 ಲಕ್ಷ ಖರ್ಚು ಮಾಡಿದ್ರಂತಲ್ಲ ಊರು? ಮಾಡಿರಲ್ಲ, ಖರ್ಚು ಮಾಡ್ರಿ ಬಾಬಾ. ಸುಮ್ಮಕ್ಕನದು ಹೋಗಕ್ಕ ಭಾಳ ತೊಂದರೆ. ಭಾಳ ತೊಂದ್ರೆ ರೀ. ನಾ ಅಲ್ಲಿ ತನಕ ಹೋಗಿಲ್ಲ ರೀ. ನೀವು ರೋಡ್ರಿ 4 ಕಿಲೋಮೀಟರ್ ಐತ್ರಿ. ನಾವ್ ಎಲ್ಲಾರ ಫಂಕ್ಷನ್ ಇರ್ತದ್ರಿ. ಫಂಕ್ಷನ್ ಕತ್ ಹೆಂಗ್ ಹೋಗ್ಬೇಕು ಮಾಡ್ಬೇಕ್ರಿ. 4 ಕಿಲೋಮೀಟರ್ ಅದ್ರಿ ಪೂರ್ತಿ ರೀ. ನಿಮ್ಗೆ ಇಲ್ಲೇ ತಂದಿವ್ರಿ. ನಾ ಚಲೋ ಜಾಗಕ್ಕೆ ತಂದಿವ್ರಿ. ಅಲ್ಲಿ ಮುಂದೆ ಹೋದ್ರೆ ಭಾಳ ಕೆಟ್ಟ ಜಾಗ ಐತ್ರಿ. ಹೆಂಗ್ ಹೋಗ್ಬೇಕು ಹೆಂಗಿಲ್ರಿ. ನಮ್ ಸಣ್ಣ ಅದು ಹುಡುಗ್ರಿ ನಮ್ದು. ಆ ಹುಡುಗನ ಗಾಡಿ ಮ್ಯಾಗ ಹೋದ್ರೆ ನಮ್ಗೆ ಕೆಡುತ್ತಾನೆ. ಕೆಲ್ಸಗತ್ ಹೆಂಗ್ ಹೋಗ್ಬೇಕ್ರಿ, ಹೆಂಗಿಲ್ಲ. ನಮ್ ಕೆಲಸ ಇರ್ಲಾರ್ದೆ ಜೀವನ ಇಲ್ಲ. ಹೆಂಗ್ ಹೋಗ್ಬೇಕು ಹೆಂಗ್ ಮಾಡ್ಬೇಕ್ರಿ. ಹಿಂಗ್ ಇದು ಹೋಟ್ ಹಾಕಕ್ಕಾರ ಕೇಳ್ತಾರ್ರಿ ಅವ್ರು. ಹೋಟ್ ಹಾಕ್ರಿ ನಾವು ರೋಡ್ ಮಾಡ್ತೀವಿ ಅಂತೇಳಿ. ನಾವು ಹೋಟ್ ಹಾಕ್ತೀವಿ, ಅವ್ರು ರೋಡ್ ಮಾಡೋದಿಲ್ಲ. 15 ವರ್ಷದಿಂದ 15 ವರ್ಷ ಅಲ್ರಿ, 30 ವರ್ಷ ಆಯ್ತು ರೀ.
ನಮ್ಮ 30 ವರ್ಷ ಐತ್ರಿ ಬಂದು ರೋಡ್ ಹಿಂಗೆ ಐತ್ರಿ. ಈ ಹುಡುಗ ರಾತ್ರಿ ನೋಡ್ರಿ ಆರಾಮ್ ತಪ್ಪೈತ್ರಿ, ಹ್ಯಾಂಗೆ ಹೋಗ್ಬೇಕ್ರಿ ಇಂಥ ರಾಡ್ಯಾಗ್ರಿ. ಇನ್ನೂ ಅಲ್ಲಿ ದೂರ ಭಾಳ ರಾಡಿ ಐತ್ರಿ, ಇನ್ನ ಈ ಕಡೆ ಚಲೋ ಐತ್ರಿ. ಹೆಂಗೆ ಮಾಡೋದು ಹೇಳ್ರಿ ಸರ್? ಅಲ್ಲೀಗ ಮನೆಯಿಂದ ಹೊರಟ್ರೆ ಹಾಂ ರೀ, ಒಂದು ಜೊತೆ ಬಟ್ಟೆ ಬ್ಯಾಗಲ್ಲಿ ಹಾಕೊಂಡು ಹೆಂಗಿಲ್ರಿ ಹಂಗೆ ಹೋಗ್ತೀವಿ ನಾವು. ಎಲ್ಲಿ ಹಾಕೊಳ್ಳೋದ್ರಿ? ಇಲ್ಲ, ಪೂರ್ತಿ ರೋಡಿನ ತನಕ ಹಿಂಗೆ ಐತ್ರಿ. ಅವ್ರ ಹೆಂಡ್ರಿ ಸೀರಿ ಅವ್ರ ಮನೆಗೆ ಹೊಂತಿಟ್ಟ ಪರಿಸಿ ಪಿರಿಸಿ ಅವ್ರು ಚಲೋ ಮಾಡ್ಕೊತಾರಿ. ನಮ್ಮ ರೈತರಿಗೆ ಹೆಂಗ್ ಮಾಡ್ಕೊಡ್ತಾರಿ? ರೈತರ ಕೈಲಿ ಓಟ್ ಹಾಕೋತಾರಿ ಜನಸಂಖ್ಯೆಲಿ. ಶ್ಯಾಮಗ್ರೆ ಓಟ್ ಬಂದು ಅಂದ್ರೆ ಮನಿತನ ಬರ್ತಾರಿ, ಓಟ್ ಬಂದು ಅಂದ್ರೆ ಮನಿತನ ಬಂದು ಕಾಲು ಬೀಳ್ತಾರಿ. ಕಾಲು ಬಿದ್ದರು ಅಂದ್ರೆ ಓಟ್ ಹಾಕೋತಾರಿ. ಹೋಗಿ ಗೆದ್ದು ಬಂದ್ರೆ ಖಲಾಸ್ ಐತವ್ರ ಹೆಂಡ್ರಿ ಸೀರಿ ಬಂಗಾರ ಬೆಳ್ಳಿ ಬಂಗಾರ ಅವ್ರು ತುಂಬ್ಕೋತಾರ್ರಿ. ಈಗ ರೈತರು ಹಾಕೋಡ್ ಹೋಗ್ಕೊ ತಗೋರಾಕ್ರಿ ನೋಡಲ್ರಿ. ಇದೇ ನಮ್ಮ ಯಶವಂತರಗೌಡವ್ರು ಅವ್ರು ಮಗ ಬಂದ್ರಿ, ಬಂದು ಗೀಸಿಂದ ಓಟ್ ಹಾಕ್ರಿ, ಮನವಿ ಮಾಡ್ರಿ, ನಾವು ನಿಮ್ಗೆ ಆರಿಸ್ತರ್ತೇವ್ರಿ, ಆರಿಸ್ಕೊಂಡು ಬಂದ ಬೆಳಗ್ಗೆ ನಿಮ್ಮ ರೋಡ್ ಮಾಡಿ ಕೊಡ್ತಾಂದ್ರಿ. ರೋಡ್ ಮಾಡಿ ಕೊಟ್ಟು ಬಂದ ಬೆಳಗ್ಗೆ ಖಲಾಸ್ ಐತ್ರಿ. ಹೋಟೆಲ್ಲ ನಮ್ಮೆಲ್ಲ ಹಾಕಿದೇವ್ರಿ. 100-200 ಆಳುಗಳು ಓಟ್ ಹಾಕ್ತಾವ್ರಿ. ಇಲ್ಲಿ ಹಾಕಿದೇವೆ. ಅವ್ರಿಗೆ ಹಾಕ್ತಾರೆ ನಮ್ಮೆಲ್ಲ ಒಟ್ಟು ಗೊಳೆ ಮಾಡಿ ₹1 ತಿರ್ಲಿಲ್ಲ ರೀ. ಹೋಗಿ ಹಾಕಿ ಬಂದೇವ್ರಿ. ಹಾಕಿ ಬಂದು ಹೋಗಿ ನಾವೇ 2-3 ಸಲ ಹೋಗಿ ಕೇಳಿ ಬಂದೇವ್ರಿ. ಏನಂದ್ರೆ ಅವ್ರಿ ಆಯ್ತು ರೀ, ಈಗ ಸಡುವಿಲ್ಲ, ಈಗ ಮಾತಾಡೋದು ಸಮಾಧಾನ ಇಲ್ಲ, ಮುಂದೆ ಮಾತಾಡ್ತೀನಿ ರೀ, ಮತ್ತೊಂದು ನೆಕ್ಸ್ಟ್ ಬಳಿ ಬಂದು ಮಾತಾಡ್ತೀವಿ ರೀ. ಹಾಳೆ ಬರ್ರಿ, ಪ್ರತಿ 5 ವರ್ಷಕ್ಕೊಂದ್ಸಲ ಬರ್ತಾರೆ. ಹಾಂ ಪ್ರತಿ 5 ವರ್ಷ ಬಂದು ಕಾಲು ಬೀಳ್ತಾರೆ, ಹಳೆ ಕಾಲು ಬೀಳ್ತಾರೆ. ಕಾಲು ಬೀಳ್ಸ್ಕೊಂಡು ಹೋದ್ರೆ ಅಂದ್ರೆ ಖಲಾಸ್ ಐತ್ರಿ. ಅವ್ರು ಗೆದ್ದು ಬಂದ್ರೆ ನಾವು ಹೋಗಿ ಕಾಲು ಬೀಳ್ದ ಹಾಳಾಗ ನೋಡ್ರಿ. ಮೆಂಬರ್ ಅವ್ರ MLA ಅವ್ರ ಅದು ಹೋಗಿ ಗೀಸಿನ ಎಲ್ಲರೂ ಹೋಗಿ ಕಾಲು ಸಾಗರ ಬೀಳ್ತೇವೆ, ಕಾಲು ಬೀಳ್ತೇವೆ ರೀ. ಅಂದ್ರೂ ಬೇಡಿಕೆ ನಮ್ಮ ಕರ್ನಾ ಅಂತಕನ ತೊಳಲ್ರಿ ಅವರು. ನಾನು 73ರಿಂದ 7ನೇ ತರಗತಿ ಶಾಲೆ ಕಲಿಯುವಾಗ ನನ್ನ ಹೊಲ ಇಲ್ಲಿ ಜಗದಪ್ಪ ಕೆರಿ ಅಂತೈತಿ, ಇಂಗಳಿಗೆ ಸಮೀಪ. 73 ಇಸ್ವಿದಿಂದ ನಾನು ರೋಡ್ ನೋಡಾಕತ್ತೀನಿ. ಅವಾಗ ಒಂದು ಬಸ್ ಅಡ್ಡಾಡ್ತಿತ್ತು. ಆಮೇಲೆ ರೋಡ್ ಹೆಂಗೈತಿ ಹಿಂಗೆ ಐತಿ 73 ಇಸ್ವಿ ಒಳಗೆ. ಆದ್ರೆ ನಮಗೆ ಹೋಗೋದು ಬರೋದು ಈಗ ಜನಸಂಖ್ಯೆ ಈ ರೋಡ್ಗೆ ಹೆಚ್ಚಾಗ್ಯದ. ಈಗ ರೈತರು ಹೆಚ್ಚಾಗ್ಯಾರ, ಶಾಲೆ ಮಕ್ಕಳು ಹೋಗಬೇಕು. ಕೆಸರು ಈಗಿನ ಮುಂದೆ ಚಲೋ ಜಾಗನಾಗ ನಿಂತೇವು. ಆದ್ರೆ ಏನೈತಿ ಮುಂದೆ ಕೆಸರು ಭಾಳ ಐತಿ. ಆಮೇಲೆ ಸೊಂಟ ಮಟ್ಟ ನೀರು ಹರಿಯಾಕತ್ತೈತಿ ಅಲ್ಲಿ. ಆದ್ರೆ ಅವ್ರು ಏನು ಈ ರೋಡಿಗೆ ಒಟ್ಟ ಗಮನ ಕೊಡಾಕತ್ತಿಲ್ಲ. 73 ಇಸ್ವಿಯಿಂದ ಹಿಡಿದು ನಾ ಇಲ್ಲಿ ಮಟ್ಟ ನೋಡಾಕತ್ತೀನಿ. ರೋಡ ಓಲ್ಡ್ ರೋಡ್ ಇದು. ಫಸ್ಟ್ ಇಂಡಿ ರೋಡ್, ಇಂಗಳಗಿ ರೋಡ್ ಅಂದ್ರೆ ಇದೇ ರೋಡ. ಆದ್ರಕ್ಕೆ ಯಾರು ಸರ್ಕಾರ ನೆನಪು ಹಾರ್ಯಾದು ಏನು ಮಾಡೋದು ಗೊತ್ತೇ ಇಲ್ಲದಕ್ಕೆ. ಅದಕ್ಕೆ ಏನು ಮಾಡಬೇಕು ಸರ್ಕಾರದವರು, ಈ ರೋಡ್ ಕಡೆ ಗಮನ ಕೊಟ್ಟು ಫಸ್ಟ್ ಈ ರೋಡ್ ಮಾಡಿರಿ. ಸತ್ರು ಯಾರೂ ಬರೋಂಗಿಲ್ಲ, ಮತ್ತು ಆರಾಮು ಇರಲಿಲ್ಲ ಅಂದ್ರೆ ಯಾವ ವಾಹನ ಬರೋಂಗಿಲ್ಲ, ಹೊತ್ಕೊಂಡು ಓಡಬೇಕು. ಇಲ್ಲಿಗಿಂದ ದಾರ್ಯಾಗ ಸತ್ತು ಹೋಗ್ತಾವ. ಹಿಂಗೈತ್ರಿ ಪರಿಸ್ಥಿತಿ. ಊರವರೆಲ್ಲ ನಿಮ್ಗೆ 2 ಲಕ್ಷ ರೂಪಾಯಿ ಕೊಡ್ಬೇಕಂತ JCB ಕಳಿಸಿದ್ದಕ್ಕೆ ಕೊಡ್ಬೇಕು ಸರ್. ಅಂದ್ರೆ ನಮ್ಮದು ಇಲ್ಲಿ ಹೊಲ ಇದೆ, ಹೊಲ ಮನೆ ಈಗ ಮಾಡ್ಬೇಕಂದ್ರೆ ಒಂದು ಮೋಡ್ ಆಫ್ ವೇ ಇದೆ. ಇದು ಹೋಗ್ಲಕ್ಕ ಅದನ್ನು ಹಾದಿ ಒಂದು ಸ್ವಲ್ಪ ಇದ್ರೆ ನಮಗೂ ಅನುಕೂಲ ಆಗುತ್ತೆ. ನಾವು ಒಂದು ಸ್ವಲ್ಪ ದೇಶಕ್ಕಾಗಿ ಒಂದು ಸ್ವಲ್ಪ ಏನಾರೆ ಇದು ಬೆಳವಣಿಗೆ ಮಾಡ್ತೀವಿ, ಕೊಡ್ತೀವಿ. ರೈತರಂದ್ರೆ ಏನು ಮತ್ತು ಇದೇ ಅಲ್ಲ, ಬೆಳೆನೇ ಬೆಳಿಬೇಕು ನಾವು. ರೈತರು ಎಲ್ಲರೂ ಕೊಟ್ಟು ನಮಗೆ ಎಲ್ಲ ಟ್ರ್ಯಾಕ್ಟರ್ಗೆ ಹಾಕಿ ತೊಗೊಂಡು ಹೋಗ್ಬಿಡ್ತೀರಾ? ಟ್ಯಾಕ್ಟ್ರಿಗೆ ಸರ್, ಬೈಕ್ ಇಲ್ಲ, ಕಾರ್ ಇಲ್ಲ, ನಾವು ನಡ್ಕೊತ ಹೋಗೋದು ಹೈರಾಣ ಇದೆ ಸರ್. ಅಟ್ಟು ನೀರು ಅಟ್ಟು ಕೆಸರಿಗೆ. ಸರ್ ಎಷ್ಟು ಹೇಳ್ಬೇಕು ಸರ್ ಶಾಸಕರಿಗೆ, ಅಧಿಕಾರಿಗಳಿಗೆ? ಈಗ ನೋಡಿ ಒಬ್ರು ಮಾತಾಡ್ತಾರೆ, ಉಡಾಫೆ ನನಗೆ ಗೊತ್ತೇ ಇಲ್ಲ ಅಂತಾರೆ. ನೋಡಿ ಸರ್, ಇಲ್ಲಿ ನಮ್ಮ ಹೈರಾಣ ನೋಡ್ರಿ, ನಮ್ಮ ಪರದಾಡ್ದು ಜನರ ಸಮಸ್ಯೆ ಕೇಳ್ರಿ. ಎಲ್ಲರೇ ಕೂತು ಪ್ರೆಸ್ಮೆಂಟ್ ಮಾಡ್ತೀರಿ, ಹೋಗ್ಬಿಡ್ತೀರಿ. ನಾವೇನು ಮಾಡ್ಬೇಕು ಸರ್? ಸಣ್ಣ ಮಕ್ಕಳು ಸ್ಕೂಲಿಗೆ ಹ್ಯಾಂಗೆ ಹೋಗ್ಬೇಕು? ಇಲ್ಲಿ ಬರೀ ನೋಡ್ಕೊತ ಹೋದ್ರೆ 2-3 ಸರ್ತಿ ಬೆಳಿಬೇಕಾಗ್ತದೆ ಸರ್. ಮತ್ತೊಂದು ಇದು ಏನಾಗ್ಯದ ಸರ್, ಮುಂದಲ್ಲಿ ರೋಡಿನ ಕಬ್ಜಾ ಆಗಿರೋದ್ರಿಂದ ಹಿಂಗೆ ಹೋಗ್ಬೇಕು ಸರ್. ಹಿಂಗೆ ಹೋಗೋ ರೋಡ್ ಬೇಕಿಲ್ಲ ಅಲ್ಲಿ. ಹಿಂಗೆ ಹೋಗೋ ಮುಂದೆ ಯಾವ್ದಾರು ಗಾಡಿ ಸ್ಪೀಡ್ಗಳು ಬಂದ್ರೆ ಈ ಕಡೆ ಕೆನಲ್ದು ಇದು ಅದಾವ ಸರ್, ಕಾಣೋದಿಲ್ಲ, ತಡೆಗೋಡನೂ ಇಲ್ಲ. ಇಲ್ಲಿ ನಮ್ಮೊಂದು ತಾಯಿ ಇರ್ತಾರೆ, ಅವರು ಮೊನ್ನೆ ಮೋಟರ್ ಸೈಕಲ್ ಆಕ್ಸಿಡೆಂಟ್ ಆಗಿ ಪೂರ್ತಿ ಕಾಲು ಮುರಿದು 2 ಲಕ್ಷ ರೂಪಾಯಿ ಹಾಕಿ ಬಂದಾರ ಸರ್. ಅವ್ರಿಗೆ ಯಾರು ಹೈಸ್ಯಾರ ಅವ್ರು ನಿತ್ತಿಲ್ ಸಮಸ್ಯೆ ಸರ್. ಇನ್ಶೂರೆನ್ಸ್ ಕ್ಲೇಮ್ ಆಗಿಲ್ಲ ಅವರಿಗೆ. ಅಂಥ ಸಮಸ್ಯೆ ನಮಗೆ ಇಲ್ಲಿ ಅದಾವ. ನಮ್ಮ ಶಾಸಕರು ಇಡೀ ರಾಜ್ಯದಾಗ ಗುರುತಿಸ್ಕೊಂಡಾರ ಅಂತೇಳಿ ನಾನು ಅನ್ನಿಸ್ತೀನಿ. ಆದ್ರೆ ನಮ್ಮ ಇಲ್ಲಿ ಏನು ಖರಾಬ್ ಆಗ್ಯದ ರೋಡ್ಗಳು, ಇದನ್ನು ಅವ್ರು ಯಾಕೆ ಗುರುತಿಸ್ಕೊಂಡ್ರೆ ಕಲಿಯಾಕತ್ತಿಲ್ಲ? ಯಾಕೆ ಇಲ್ಲಿ ಗಮನ ಹರಿಸಾಕತ್ತಿಲ್ಲ? ಇದಿಷ್ಟು ಈ ಗ್ರಾಮಸ್ಥರ ಅಥವಾ ಈ ಜನರ ಮಾತು. ಈ ಒಂದು ರಸ್ತೆಯನ್ನು ಮಾಡಿಕೊಡಿ ಅಂತ ಈಗಾಗಲೇ 10 ಪತ್ರಗಳನ್ನು ಸಂಬಂಧಪಟ್ಟ ಇಲಾಖೆಗೆ, ಅಧಿಕಾರಿಗಳಿಗೆ, ಸ್ಥಳೀಯ ಶಾಸಕರಿಗೆ ಕೊಟ್ಟರೂ ಕೂಡ ಯಾರೂ ಕೂಡ ನಮ್ಮ ಬಗ್ಗೆ ಗಮನ ಹರಿಸ್ತಾ ಇಲ್ಲ. 2019ರಲ್ಲಿ ನಾವೇ ಊರವರು ಪಟ್ಟಿ ಮಾಡಿಕೊಂಡು 20 ಲಕ್ಷ ರೂಪಾಯಿನ ಖರ್ಚು ಮಾಡಿ ರಸ್ತೆಯನ್ನು ನಿರ್ಮಾಣ ಮಾಡಿದ್ವಿ. ಮತ್ತೆ ಈಗ ರಸ್ತೆ ಮಳೆಗಾಲಕ್ಕೆ ದುಸ್ಥಿತಿಗೆ ಬಂದಿದೆ, ಹದಗೆಟ್ಟೋಗಿದೆ. ಮತ್ತೆ ನಮಗೆ ರಸ್ತೆ ಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನು ಸರ್ಕಾರದ ಮುಂದೆ ಈ ಜನರು ಇಡ್ತಾ ಇರುವಂಥದ್ದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.